ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಲುಕಿರೋ ಬಗ್ಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಕೋಡಿಮಠದ ಶ್ರೀಗಳು ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಮೋಸದಿಂದ ಕಟ್ ಮಾಡಿಸ್ತಾರೆ, ಕರ್ಣನ ಕೈಯಿಂದ ದಾರ ಕಟ್ ಮಾಡಿಸ್ತಾರೆ ಅಂತ ಹೇಳಿದ್ದೆ. ಈ ಭವಿಷ್ಯ ಧಾರವಾಡದಲ್ಲೇ ಹೇಳಿದ್ದೆ. ಮಹಾಭಾರತದಲ್ಲಿ ಕೃಷ್ಣನಿದ್ದ, ಭೀಮ ಗೆದ್ದ ಅಂತ ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆದ್ದ. ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸ್ತಾಳೆ ಎಂದಿದ್ದೆ. ಈಗ ಏನಾಯ್ತು ಅಂತ ಕೋಡಿ ಶ್ರೀಗಳು ಹೇಳಿದ್ದಾರೆ. ಆದರೆ ಮುಂಬರುವ ದಿನಗಳಲ್ಲಿ ಮಹಿಳೆಯೊಬ್ಬರು ರಾಜ್ಯದ ಸಿಎಂ ಪಟ್ಟ ಅಲಂಕರಿಸಲಿದ್ದಾರೆ ಅಂತ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಹಾಗಾದರೆ ಲೇಡಿಯೊಬ್ಬರು ರಾಜ್ಯದ ಸಿಎಂ ಪಟ್ಟ ಅಲಂಕರಿಸ್ತಾರೆ ಅಂತ ಶ್ರೀಗಳು ಹೇಳಿದಾರಲ್ಲ, ಆ ಲೇಡಿ ಯಾರು ಅನ್ನೋದು ಇಡೀ ಕರ್ನಾಟಕಕ್ಕೆ ಕುತೂಹಲ ಮೂಡುವಂತೆ ಮಾಡಿದೆ. ಕೋಡಿಮಠದ ಶ್ರೀಗಳು ರಾಜಕೀಯವಾಗಿ ಹಲವು ಬಾರಿ ಭವಿಷ್ಯವನ್ನ ಹೇಳ್ತಾ ಇರ್ತಾರೆ, ಮುಂದೆ ಹೀಗಾಗುತ್ತೆ, ಮುಂದೆ ಹಾಗಾಗತ್ತೆ ಅಂತೇಳಿ. ಸಿದ್ದರಾಮಯ್ಯ ಅವರ ಬಗ್ಗೆನೂ ಸಹ ಅವರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಲುಕಿರೋ ಬಗ್ಗೆ ಅವರು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅಭಿಮನ್ಯುವನ್ನ ಬಿಲ್ಲಿನ ದಾರವನ್ನ ಮೋಸದಿಂದ ಕಟ್ ಮಾಡಿಸ್ತಾರೆ, ಕರ್ಣನ ಕೈಯಿಂದ ದಾರ ಕಟ್ ಮಾಡಿಸ್ತಾರೆ ಅಂತ ಹೇಳಿದ್ದೆ. ಈ ಭವಿಷ್ಯ ಧಾರವಾಡದಲ್ಲಿ ಹೇಳಿದ್ದೆ. ಅಲ್ಲಿ ಅಭಿಮನ್ಯು ಅಂತ ಅಂದ್ರೆ ಅವರು ರೆಪ್ರೆಸೆಂಟ್ ಮಾಡ್ತಾ ಇರೋದು, ಗುರಿ ಮಾಡ್ತಾ ಇರೋದು ಸಿದ್ದರಾಮಯ್ಯ. ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಮೋಸದಿಂದ ಕಟ್ ಮಾಡಿಸ್ತಾರೆ, ಕರ್ಣನ ಕೈಯಿಂದ ದಾರ ಕಟ್ ಮಾಡಿಸ್ತಾರೆ ಅಂತ ಹೇಳಿದ್ದೆ. ಮಹಾಭಾರತದಲ್ಲಿ ಕೃಷ್ಣನಿದ್ದ, ಭೀಮ ಗೆದ್ದ ಅಂತ ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆದ್ದ. ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸ್ತಾಳೆ ಅಂತ ಹೇಳಿದ್ದೆ. ಎಲ್ಲ ಗೂಢಾರ್ಥದಲ್ಲೇ ಮಾತನಾಡಿದ್ದಾರೆ. ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸ್ತಾಳೆ ಅಂದಿದ್ದೆ. ಈಗ ಅಭಿಮನ್ಯು ಅಂತ ಅವ್ರು ಹೇಳಿರೋದು ಸಿದ್ದರಾಮಯ್ಯ ಅವರನ್ನೇ ಅಂತ ಅನ್ಕೊಂಡ್ರೆ, ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸ್ತಾಳೆ ಅಂದ್ರೆ ಸಿದ್ದರಾಮಯ್ಯ ಅವರ ಪತ್ನಿ ಅಂತ ಹೇಳ್ತಿದ್ದಾರೆ ಶ್ರೀಗಳು. ಏನಿರುತ್ತೋ ವಿಶ್ಲೇಷಣೆ ನೋಡೋಣ. ಮುಂಬರುವ ದಿನಗಳಲ್ಲಿ ಲೇಡಿಯೊಬ್ಬರು ರಾಜ್ಯದ ಸಿಎಂ ಪಟ್ಟ ಅಲಂಕರಿಸಲಿದ್ದಾರೆ ಅಂತ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಲೇಡಿಯೊಬ್ಬರು, ಮಹಿಳೆಯೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂತೆ. ಕೋಡಿಹಳ್ಳಿ ಶ್ರೀಗಳು ಈ ಮಾತು ಹೇಳ್ತಿದ್ದಂತೆ ಬಹಳ ಜನರಿಗೆ ಕುತೂಹಲ. ಈಗ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸ್ತಾಳೆ ಅಂತ ಅಲ್ಲಿ ಹೇಳಿದ್ದಾರೆ. ಈಗ ಲೇಡಿಯೊಬ್ಬಳು ಕರ್ನಾಟಕದ ಸಿಎಂ ಪಟ್ಟ ಅಲಂಕರಿಸಲಿದ್ದಾರೆ ಅಂದರೆ ಯಾರಿರ್ಬೋದು? ಬಹಳಷ್ಟು ಜನ ಬಹಳಷ್ಟು ಹೆಸರುಗಳನ್ನ ಯೋಚನೆ ಮಾಡ್ತಿರ್ಬೋದು. ಆದರೆ ಆ ಭವಿಷ್ಯ ಏನೋ, ಹೇಗಿದೆಯೋ, ಏನಾಗುತ್ತೋ ನೋಡೋಣ. ಅಂದರೆ ಇವ್ರು ಹೇಳ್ತಾ ಇರೋದು ಭವಿಷ್ಯದ ಮೂಲಕ. ಕೋಡಿ ಶ್ರೀಗಳು ಹೇಳ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಪಟ್ಟದಿಂದ ಇಳಿತಾರೆ, ಮಹಿಳೆಯೊಬ್ಬರು ಸಿಎಂ ಆಗ್ತಾರೆ ಅಂತ. ಹಾಗಾದರೆ ಏನಾಗತ್ತೆ? ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಚರ್ಚೆಗೆ ಇದೊಂದು ವಸ್ತು. ಕೋಡಿ ಶ್ರೀಗಳು ಏನು ಮಾತಾಡಿದ್ರು ಚರ್ಚೆಗೆ ಒಂದು ವಸ್ತು ಅದು. ಅಲ್ಲಿ ಭವಿಷ್ಯದ ಬಗ್ಗೆ ಏನು ಮಾತಾಡ್ತಾರೆ, ಅವ್ರು ಹೇಳಿದ್ದು ಹೀಗಿರ್ಬೋದಾ, ಹಾಗಿರ್ಬೋದಾ, ಅವ್ರ ಬಗ್ಗೆ ಹೇಳಿರ್ಬೋದಾ? ಯಾರು ಮಹಿಳೆ? ಅದು ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಮಹಿಳೆ, ಅಥವಾ ಹೊರಗಿರೋ ಮಹಿಳೆ, ಅಥವಾ ಇದುವರೆಗೂ ರಾಜಕಾರಣದಲ್ಲೇ ಇಲ್ಲದೆ ಇರ್ತಕ್ಕಂಥ ಮಹಿಳೆ? ಯಾರು ಮಹಿಳೆ ಅಂತಕ್ಕಂಥ ಚರ್ಚೆ ಒಂದು ಆಸ್ಪದ ಕೊಟ್ಟಿದೆ ಕೋಡಿ ಶ್ರೀಗಳು ಹೇಳಿರ್ತಕ್ಕಂಥ ಈ ಮಾತುಗಳು. ಭವಿಷ್ಯ ನೋಡೋಣ ಏನಾಗುತ್ತೆ ಅಂತ.